ಅಲ್ಲಿ ಆಚಾರ್ಯರ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಅಂದರೆ ಮಂತ್ರಾಲಯ ಪ್ರಭುಗಳು ಅದೇ ಮಾತನ್ನೇ ಆಡಿದರು. ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅಶೇಷ ದುರ್ಮತ ಭಂಜಕಾನಾಂ. ಅಲ್ಲಿ ತನಕ ಇರೋದು ಒಂದು, ಜನಗಳಿಗೆ ಸಾಧಾರಣವಾಗಿ ಯಾರು ದಾರಿ ತೋರಿಸ್ತಾರೆ, ಅಡ್ಡದಾರಿ ಹಿಡಿಸ್ತಾ ಇದ್ದರೆ. ಒಂದು ಮಾರ್ಗದಲ್ಲೆಲ್ಲೋ ಹುಲಿ ಇದೆ, ಇಲ್ಲಿ ಕುತ್ಕೊಂಡು ಹರಟೆ ಕಟ್ಟೆಯಲ್ಲಿ ಕುತ್ಕೊಂಡವರು ಏನಿಲ್ಲ ಹೋಗ್ರಿ ಅಂತ ದಾರಿ ತಪ್ಪಿಸಿ ಅವರು ಗೋಳಾಡೋದು ಒದ್ದಾಡೋದನ್ನು ನೋಡು ಇವನು ಮಜಾ ನೋಡ್ತಾ ಇದ್ದರೆ ಅವನ ಮೇಲೆ ಕೋಪ ಬರೋಲ್ಲ. ಹಾಗೆ ಯೋ ವಿಪ್ರಲಂಬ ವಿಪರೀತ ಮತಿಪ್ರಭೂತ ವಾದಾನ್, ತಾವು ಮೋಸ ಹೋಗಿದ್ದಾರೆ, ಇಲ್ಲಾಂದ್ರೆ ಬೇರೆಯವರು ಮೋಸ ಮಾಡಲಿಕ್ಕೆ ದುರ್ವಾದಗಳನ್ನು ಹರಡಿಸ್ತಾ ಇದ್ದಾರಲ್ಲ, ಅಷ್ಟೊಂದು ಸುಲಭ ಅಲ್ಲ ಅದನ್ನು ತಪ್ಪಿಸೋದು. ನಾನಾ ಮುಖದಿಂದಾಗಿ ನಾನಾ ಕ್ರಮದ ಆಕ್ಷೇಪಗಳು ಬರ್ತಾವೆ ಸಮಾಜದಲ್ಲಿ ನಿಂತಾಗ. ಚಿಕ್ಕ ವಿಚಾರವನ್ನು ಎದುರಿಸಲಿಕ್ಕಾಗೋಲ್ಲ. ಕೆಲವೆಲ್ಲ ವಿಚಾರ ಸಿನಿಮಾದಲ್ಲಿ ತೋರಿಸ್ಬಿಡ್ತಾರೆ. ನೀವು ತೋರಿಸ್ಬಿಟ್ರೆ ಸತ್ಯಕ್ಕೆ ವಿರುದ್ಧವಾಗಿರೋದು ತೋರಿಸ್ಬಿಟ್ಟಿರ್ತಾರೆ. ನೀವೇನು ಬೇಕಾದ್ ಮಾಡಿದ್ರು ಜನ ಒಪ್ಪಲ್ಲ, ನೀವು ಹೊಡಿಲಿಕ್ಕೆ ಬರ್ತಾರಷ್ಟೆ. ಇಂಥ ಆಪತ್ತುಗಳಿದ್ದಾವೆ. ಅಂಥದ್ದನ್ನು ಎದುರಿಸಿ ಸತ್ಯಾಂಶವನ್ನು ಸ್ಥಾಪನೆ ಮಾಡಬೇಕಾಗಿದ್ದರೆ ಹುಡುಗಾಟದ ಕೆಲಸ ಅಲ್ಲ ಅದು. ಹಾಗೆ ಅಶೇಷ ದುರ್ಮತ ಭಂಜಕಾನಾಂ ಅನಾದಿತಃ, ಇವತ್ತು ಹೊಸದಾಗಿ ಹುಟ್ಟಾಕಿದ್ದಲ್ಲ ಏನನ್ನು, ಅನಾದಿಯಿಂದಲೂ ಕೂಡ ವಿಷ್ಣು ಸರ್ವೋತ್ತಮತ್ವವಾದ ಏನು ವೇದಾದಿಗಳಲ್ಲಿ ಪ್ರಸಿದ್ಧವಾಗಿದೆ, ವೇದವ್ಯಾಸದೇವರು ಉಜ್ಜೀವನಗೊಳಿಸಿದ್ದಾರೆ, ಅದನ್ನೇ ಮತ್ತೆ ಸ್ಥಾಪನೆ ಮಾಡಬೇಕಾಗಿದ್ದರೆ ಎಲ್ಲ ಆಪತ್ತುಗಳ ಮಧ್ಯದಲ್ಲಿ ಅಂಥವರ ಮೇಲೆ ಭಗವಂತನಿಗೆ ಅತ್ಯಂತ ಪ್ರೀತಿ. ಅದು ಹೇಗೋ ಮಂತ್ರಾಲಯ ಪ್ರಭುಗಳು ಅದೇ ವ್ಯವಸ್ಥೆಯನ್ನೇ ಮಾಡಿದ್ದು. ಅವರು ಬೇರೆ ಅದು ಇದು ಮಾಡಿದ್ದೆ ಯಾವುದರಿಂದಲೂ ಅಲ್ಲ, ಭಗವಂತನಿಗೆ ಅತ್ಯಂತ ಪ್ರಿಯವಾದ ಕೆಲಸ. ಅದಕ್ಕೆ ಮಂತ್ರಾಲಯ ಪ್ರಭುಗಳು ಗುರುಸ್ತೋತ್ರ ಆರಂಭ ಆಗೋದು ಯಾವುದರಿಂದ, ಬೇರೆ ಯಾವುದನ್ನೂ ಹೇಳಲಿಲ್ಲ ಅವರು. ಗುರು ರಾಘವೇಂದ್ರ ವಾಕ್ ದೇವತಾ ಸರಿದ ವಿಮಲೀಕರೋತು. ಮಂತ್ರಾಲಯ ಪ್ರಭುಗಳ ಮಾತು ಅಂತನ್ನುವ ದೇವಗಂಗೆ ನಮ್ಮನ್ನು ಪವಿತ್ರಗೊಳಿಸಲಿ. ಅಸಾಮಾನ್ಯ ಅಲ್ಲ ಅದು. ಸರಸ್ವತೀ ದೇವಿಯರು ತಾವು ಪ್ರಚೋದನೆ ಮಾಡಿ ಅದನ್ನು ಅವರ ಬಾಯಿಂದ ನುಡಿಸಿ ಹೊರಗೆ ಹಾಕಿರುವಂತಹದ್ದು. ಎಷ್ಟು ಪ್ರಕಾಶ ಇದೆ ಅಂತಂದರೆ ಅದು ಎಲ್ಲಿ ತನಕ ಮತ್ತು ಸಿದ್ಧಾಂತದ ಮೇಲೆ ಯಾರ್ಯಾರು ಆಕ್ಷೇಪ ಮಾಡಿದ್ರು ಅದು ಎಲ್ಲದಕ್ಕೂ ಉತ್ತರ ಕೊಡಬೇಕು, ಅಂಥ ಕೃತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ವಾದೇಂದ್ರ ಸ್ವಾಮಿಗಳವರು ಅದನ್ನು ಮಾತ್ರ, ಇದು ಗುರುಗುಣ, ಗುರುತ್ವಕ್ಕೆ ಬೇಕಾದ ಗುಣಗಳಲ್ಲಿ ಇದು ಅತ್ಯಂತ ಉತ್ಕೃಷ್ಟವಾದ ಗುರುಭೂತವಾದ ಗುಣ ಅಂತಂದರೆ ಆ ಶಾಸ್ತ್ರ ರಚನಾ ಕೌಶಲ್ಯ ಹರಿಪ್ರೀತಿ ಪಡಿಸಿದ್ದಿದೆಯಲ್ಲ ಅದು ಒಂದು. ಎಷ್ಟು ಪ್ರಕಾಶ ಅವರಲ್ಲಿ ಇರಬೇಕು. ಇನ್ನೊಬ್ಬರಿಗೆ ನಾವು ಇಷ್ಟಿದೆ ಅಂತ ತಿದ್ದಿ ಹೇಳಬೇಕಾದ್ರೆ ಕಾಲಾಂತರದಲ್ಲಿ ಮಾಡುವಂತಹ ಆಕ್ಷೇಪಗಳಿಗೂ ಈಗಲೇ ಉತ್ತರ ಕೊಡಬೇಕಾದರೆ ಇನ್ನೆಷ್ಟು ಹೃದಯದಲ್ಲಿ ಆ ಬೆಳಕಿರಬೇಕು. ನಮ್ಮ ಬೆಳಕು ನಮಗೆ ಸಾಕಾಗ್ತಾ ಇರಲ್ಲ ಕೆಲವೊಮ್ಮೆ. ಆ ಬೆಳಕು ಎಲ್ಲರನ್ನೂ ಕೂಡ ಕತ್ತಲೆಯಿಂದ ದೂರ ಮಾಡುತ್ತೆ ಅಂತಂದರೆ ಕಾರಣ ನಿಜವಾಗಿಯೂ ಅವರ ಗ್ರಂಥಗಳಿಗೆ ಹೆಸರು ಅದೇನೆ. ಚಂದ್ರಿಕಾ ಪ್ರಕಾಶ, ನ್ಯಾಯ ಪ್ರಕಾಶ ಅಂತ ತರ್ಕತಾಂಡವಕ್ಕೆ, ಅದರಂತೆಯೇ ಭಾವದೀಪ ಅಂತ ಎಲ್ಲ ಸಾಧಾರಣ ಟೀಕೆಗಳಿಗೆ ತಾವು ಬರೆದಂತಹ ಟೀಕಾರಾಯರ ಎಲ್ಲ ಗ್ರಂಥಗಳು ವಾದಾವಳಿ ಕೊಟ್ಟಿದ್ದು ಭಾವದೀಪ ಅಂತಾನೆ, ಅಲ್ಲ ಭಾವದೀಪ ಅಂತ. ಎಲ್ಲ ದೀಪ ಹಚ್ಚಿದ್ದೇ ಹೆಚ್ಚು ಅವರು. ನಮ್ಮ ಆಚಾರ್ಯ ಅದಕ್ಕೆ ಅನ್ಬೇಕಂತ, ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇದ್ಧ್ರುವಂ. ನೀವು ದೀಪ ಸಂಯೋಜನೆ ಮಾಡಿದರೆ ನಿಮಗೆ ಮಕ್ಕಳಾಗ್ತಾವೆ. ಬರೀ ದೀಪ ಹಚ್ಚೋದು ವೃಂದಾವನದ ಮುಂದೆ ಅಷ್ಟೇ ದೀಪ ಹಚ್ಚೋದಲ್ಲಪ್ಪ, ದೀಪ ಸಂಯೋಜನಾ ಅಂತಂದರೆ ಭಾವದೀಪ ಸಂಯೋಜನಾ ಅಂತ ವ್ಯಾಖ್ಯಾನ ಮಾಡೋರು ನಮ್ಮ ಆಚಾರ್ಯರು. ಆ ಕ್ರಮದಲ್ಲಿ ಅವರ ಗ್ರಂಥಗಳೆಲ್ಲ ಬೆಳಕು ಅಂತಲೇ ಹೆಸರಿಟ್ಟಿದ್ದಾರೆ. ಅದನ್ನು ಇಟ್ಟುಕೊಂಡೇನೆ ನೈಜವಾಗಿ ಅವರನ್ನು ಅರ್ಥ ಮಾಡಿಕೊಂಡಿದ್ದಂತಹ ಒಬ್ಬರು ಜ್ಞಾನಿಗಳು ಸ್ತೋತ್ರ ಮಾಡ್ತಾ ಇದ್ದರೆ ವಾದೇಂದ್ರ ಸ್ವಾಮಿಗಳವರು ವೃಂದಾವನ ತೂಗಾಡ್ತಾ ಇತ್ತಂತೆ. ಇವತ್ತಿಗೂ ಬಲಗಡೆಗೆ ವಾಲಿದೆ, ನೀವು ನೋಡಬಹುದು. ಅದನ್ನು ನಿರ್ಮಾಲ್ಯ ವಿಸರ್ಜನೆ ಮಾಡುವಾಗ ಹೋದರೆ ಬಲಗಡೆಗೆ ವಾಲಿರೋದು ಕಾಣುತ್ತೆ. ಇಲ್ಲಿ ಚಿತ್ರಗಳೇ ಇದ್ದಾವೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಚಿತ್ರಕ್ಕಿಂತ ಅಲ್ಲಿ ಎದುರಿಗೆ ನಿಂತರೆ ಚೆನ್ನಾಗಿ ಕಾಣುತ್ತೆ. ಅಷ್ಟು ಅದನ್ನು ತೂಗಾಡಿಸಿದವರು ವಾದೇಂದ್ರ ಸ್ವಾಮಿಗಳವರು. ಅವರು ಆಡ್ತಾರೆ, ಯದ್ಭಾನು ಯತ್ಕೃಶಾನು ಯದಮೃತ ಕಿರಣೆ ಯದ್ಗ್ರಹೇಶು ದಿತೇಶು ಜ್ಯೋತಿರ್ಯತ್ತಾರಕಾಸು ಪ್ರಥಿತ ಮಣಿಚ ಯದ್ಯಚ್ಚ ಸೌಧಾಮಿನೀಷು ಸಂಭೂಯೈತತ್ ಸಮಸ್ತಂ ತ್ವದಮಿತ ಹೃದಯ ಆಕಾಶ ನಿರ್ಯತ್ ಪ್ರಕಾಶೇ ಧೀರ ಶ್ರೀ ರಾಘವೇಂದ್ರ ವ್ರತಿವರ ಭಜತೆ ಹಂತ ಖದ್ಯೋತರೀತಿಂ. ಯದ್ಭಾನು, ಭಾನು ಅಂತಂದ್ರೆ ಭಾರಿ ಪ್ರಕಾಶ ಅಂತಂದ್ರೆ ಯಾವುದು? ಸೂರ್ಯನ ಪ್ರಕಾಶ, ಅಲ್ಲಿ ಬರುವ ಬೆಳಕು. ಯತ್ ಕೃಶಾನವು, ಬೆಂಕಿಯಲ್ಲಿ.
ಬೆಂಕಿಯಲ್ಲಿ ಮೂರೇ ಭಾರಿ ದೊಡ್ಡ ಬೆಳಕು ಅಂತಂದರೆ ಒಂದು ಸೂರ್ಯ, ಇನ್ನೊಂದು ಚಂದ್ರ, ಇನ್ನೊಂದು ಅಗ್ನಿ. ಯದ್ ಅಮೃತ ಕಿರಣೇ, ಅಮೃತ ಕಿರಣ ಸೂಸುವಂತಹ ಚಂದ್ರನಲ್ಲಿ. ಯದ್ಗ್ರಹೇಶು ಉದಿತೇಶು, ಗ್ರಹಗಳಲ್ಲಿ ಇದೆ. ಅದು ಗ್ರಹಗಳ ಉದಯ ಆದಾಗ, ಈ ಗ್ರಹಗಳ ಅಸ್ತ, ಗ್ರಹಗಳ ಉದಯ, ಶುಕ್ರ ಅಸ್ತ ಆಗಿದೆ, ಗುರು ಅಸ್ತ ಆಗಿದೆ ಕೇಳ್ತೇವಲ್ಲ, ಅಸ್ತ ಆದಾಗಲ್ಲ, ಅದನ್ನು ಉದಯಿಸಿದಾಗ ಅಲ್ಲಿ ಪ್ರಕಾಶ ಇದೆ. ಜ್ಯೋತಿಷಾಸ್ತ್ರದಲ್ಲಿ ಹೆಚ್ಚು ಗೊತ್ತಾಗುತ್ತೆ, ನಮಗದು ಗೊತ್ತಾಗೋಲ್ಲ. ಅದರಲ್ಲಿ ನಾವು ಪಟ್ಟಣದಲ್ಲಿರುವವರಿಗೆ ನಮಗೆ ಸೂರ್ಯ ಚಂದ್ರ ಪ್ರಕಾಶವೇ ಗೊತ್ತಾಗೋಲ್ಲ. ಆ ಥರ ಬದುಕ್ತಾ ಇದ್ದೀವಿ ಕಾಂಕ್ರೀಟ್ ಕಾಡಿನಲ್ಲಿ. ಸ್ವಲ್ಪ ಎಲ್ಲಾನ ಊರಿಂದ ಆಚೆ, ಈ ಊರಿನ ಪ್ರಭಾವ ಬಿಟ್ಟು ದೂರ ಹೋಗಬೇಕು. ಅಲ್ಲಿ ಸ್ವಲ್ಪ ಅನುಭವ ಮಂಡಲದ ನಕ್ಷತ್ರ ಕಾಣ್ತಾವೆ ನಮಗೆ. ಯದ್ಗ್ರಹೇಶು ಉದಿತೇಶು ಜ್ಯೋತಿರಿಯ ತಾರಕಾಸು, ನಕ್ಷತ್ರಗಳಲ್ಲಿ ಅದ್ಭುತವಾದ ಪ್ರಕಾಶ ಇದೆ. ಇದರ ಮೇಲೆ ಪ್ರಥಿತ ಮಣಿಷು ಯದ್ಯಚ್ಚ ಸೌದಾಮಿನೀಷು, ಪ್ರಸಿದ್ಧವಾದಂತಹ ದೊಡ್ಡ ದೊಡ್ಡ ರತ್ನಗಳಿದ್ದಾವೆ, ಈ ನಾಗರತ್ನ ಮುಂತಾದವುಗಳೆಲ್ಲ, ಅವುಗಳಲ್ಲಿ ಭಾರಿ ಪ್ರಕಾಶ. ಈ ಭೂಮಂಡಲದ ಕೆಳಗಿನ ಲೋಕಗಳಲ್ಲೆಲ್ಲ ಬೇರೆ ಪ್ರಕಾಶ ಬೇಕಾಗೇ ಇಲ್ಲ, ಅಲ್ಲಿ ಮಣಿಗಳನ್ನು ಇಟ್ಟುಕೊಂಡಿದ್ದಾರಂತೆ. ಅಲ್ಲಿ ಹಗಲು ರಾತ್ರಿ ಅನ್ನುವ ವ್ಯತ್ಯಾಸವೇ ಇಲ್ಲದೆ ಇರ್ತಾರೆ. ಯಾಕೆ? ಯಾವಾಗಲೂ ಬೆಳಕು. ಅಲ್ಲಿ ನಾವೇನೋ ವಿದ್ಯುತ್ ಇಟ್ಟುಕೊಂಡು ಬದುಕ್ತೇವೆ, ಅವರು ಹಾಗಲ್ಲ, ಮಣಿಪ್ರಕಾಶದಿಂದ ಬದುಕ್ತಾರೆ. ಇದರ ಮೇಲೆ ವಿದ್ಯುತ್ತಿನ ಪ್ರಕಾಶ. ಯದ್ಯಚ್ಚ ಸೌಧಾಮಿನೀಚು, ಸೌಧಾಮಿನಿ ಅಂತಂದರೆ ವಿದ್ಯುತ್, ಮಿಂಚು. ಇದು ಮಿಂಚಿನದ್ದೇ ತಾನೆ ವಿದ್ಯುತ್ ಅಂತಂದ್ರೆ. ಇವುಗಳ ಪ್ರಕಾಶ, ಇವನ್ನೆಲ್ಲ ತಗೊಂಡು ಒಂದು ಕಡೆಗೆ ತೂಗಾಕಬೇಕು. ಸೂರ್ಯಪ್ರಕಾಶದಿಂದ ಹಿಡಿದು ಈ ಎಲ್ಲ ಪ್ರಕಾಶಗಳನ್ನು ಒಂದು ಕಡೆ ತೂಗಾಕಬೇಕು. ಮಂತ್ರಾಲಯ ಪ್ರಭುಗಳ ಹೃದಯಾಕಾಶದಲ್ಲಿರುವಂತಹ ಬೆಳಕೊಂದಿದೆ, ಆ ಬೆಳಕು, ಇದು ಎರಡನ್ನೂ ನೋಡಿದರೆ ಹೇಗೆ ಕಾಣುತ್ತೆ ಅಂದರೆ, ಈ ಎಲ್ಲ ಒಟ್ಟುಗೂಡಿಸಿದ ಬೆಳಕು ಹಂತ ಖದ್ಯೋತರೀತಿಂ, ಖದ್ಯೋತ ಅಂದರೆ ಮಿಣುಕು ಪೂಚಿ ಹುಳ. ರಾತ್ರಿ ಹೊತ್ತಿನಲ್ಲಿ ಹಸೂರು ದೀಪ ಬೆಳಗಿಸ್ತಾ ಹೋಗ್ತಾ ಇರುತ್ತೆ. ಆ ಬೆಳಕು ಎಷ್ಟೋ, ಸೂರ್ಯನ ಬೆಳಕಿನ ಮುಂದೆ ಆ ಬೆಳಕು ಎಷ್ಟೋ, ನಿಮ್ಮ ಹೃದಯಾಕಾಶದ ಬೆಳಕಿನ ಮುಂದೆ ಇದು ಅಟ್ಟು ಬೆಳಕು. ಸುಮ್ಮನೆ ಅಷ್ಟೇ ಹೇಳಿದ್ದಷ್ಟೇ ಅಲ್ಲ, ಆ ಗ್ರಂಥಗಳನ್ನು ಅಧ್ಯಯನ ಮಾಡಿದವರಿಗೆ ಅದು ನೈಜವಾಗಿ ಕಾಣುತ್ತೆ. ಮುಂದೆ ಬೇರೆ ಬೇರೆ ಆ ಗ್ರಂಥಗಳನ್ನು ನಿರೂಪಣೆ ಮಾಡಬೇಕಾದ್ರೆ ಅದನ್ನು ತೋರಿಸಿಕೊಡ್ತಾರೆ. ಇಷ್ಟೇ ಅಲ್ಲದೇನೆ ಸರಸ್ವತೀ ದೇವಿಯರ ಅನುಗ್ರಹದಿಂದ ಗ್ರಂಥ ರಚನೆ ಆಯಿತು ಅನ್ನೋದಕ್ಕೆ ಕುರುಹು ಅವ ಗ್ರಂಥ ರಚನಾ ಕೌಶಲ್ಯ. ಒಬ್ಬ ಒಳ್ಳೆ ಕೃತಿಕಾರನ ಹೃದಯ ಹಾಗಿರಬೇಕು, ಅವನ ಹಿನ್ನೆಲೆಯ ಕೌಶಲ್ಯ ಹಾಗಿರಬೇಕು ಅನ್ನೋದನ್ನು ತೋರಿಸಿಕೊಡ್ತಾರೆ. ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿದತ್ತೇನ ಸದ್ಭಿ ಸಾಕಂ ಮೀಮಾಂಸತೇವಾ ನಲಿಖತಿ ವಚಸೋತ್ ಘಾಟಯತ್ಯಾಶಯಂ ಸ್ವಂ ಉಕ್ತನ್ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರ. ಯಾಕೆ ಮಂತ್ರಾಲಯ ಪ್ರಭುಗಳನ್ನೇ ನಾವಷ್ಟು ಆರಿಸಿ ಅವರನ್ನು ಸ್ತೋತ್ರ ಮಾಡ್ತೇವೆ ಅಂತಂದರೆ, ಪ್ರಪಂಚದ ಎದುರಲ್ಲಿ ಇಂಥ ಒಬ್ಬ ಕೃತಿಕಾರನನ್ನು ತೋರಿಸಿ, ಇಂಥ ಒಂದು ಗುಂಪಲ್ಲಲ್ಲ. ಸಾಧಾರಣ ನಾವು ವೈದಿಕರು ಅಂತಂತ ಕಣ್ಣೆ ತುಂಬ ಸಂಕೋಚ ಸ್ವಭಾವ ಮಾಡಬೇಕು. ಬೇರೆಯವ್ರ ಹತ್ರ ನಮಗೇನು ಆ ಭಾಷೆ ಈ ಭಾಷೆ ಯಾವುದು ಬರೋಲ್ಲಪ್ಪ, ಎಲ್ಲ ಏನಿದೆಯೋ ನಮಗೇನು ಗೊತ್ತೇ ಇಲ್ಲ, ನಮಗೆ ಎಷ್ಟು ಗೊತ್ತೋ ಅಷ್ಟು ಸುಮ್ಮನೆ ಹೇಳ್ಕೊಂಡು, ಹೀಗಿಲ್ಲ ಮಂತ್ರಾಲಯ ಪ್ರಭುಗಳು ಅಂತಾರೆ. ಆ ಕಾಲಕ್ಕೆ ಮನ್ರೋ ಬಂದಾಗ ಅವನ ಭಾಷೆಯಲ್ಲಿ ಮಾತಾಡಿ ಕಳಿಸಿದ್ರಂತೆ. ಸಾಬರ ರಾಜ ಒಂದು ಮಾಂಸವನ್ನು ಮುಂದಿಟ್ಟರೆ ರಾಮದೇವರ ತೀರ್ಥ ಪ್ರೋಕ್ಷಣೆ ಮಾಡಿದರು. ಅವ ಪ್ರಕೃತಿ ನಿಯಾಮಕ ಭಗವಂತ, ಅಂಥವನ ಅನುಗ್ರಹ ವಿಶೇಷದಿಂದ ಅಲ್ಲ, ಸತ್ವಗುಣ ತಮೋಗುಣ ರಜೋಗುಣಗಳನ್ನೇ ಬದಲಾಯಿಸುವವನಿಗೆ ಏನು ವ್ಯತ್ಯಾಸ? ಇದು ಎಲ್ಲ ಫಲಗಳಾಗಿ ಹೋಗಿದ್ವಂತೆ. ಅಷ್ಟು ಭಗವಂತನನ್ನು ಒಲಿಸಿಕೊಂಡಿದ್ದಂತಹ ಮಹಾನುಭಾವರು, ಅವರ ಗ್ರಂಥ ರಚನಾ ಕೌಶಲ್ಯ ಇನ್ನೇ ಆಗಿರಬೇಕು. ಮೊದಲನೇ ಗುಣ ಒಬ್ಬ ಕೃತಿಕಾರನಿಗೆ ಇರಬೇಕಾದದ್ದು, ಮನಸ್ಸಿನಲ್ಲಿ ಅಕಸ್ಮಾತ್ ಏನಾರ ಕೊಳಕು ತುಂಬಿಟ್ಟುಕೊಂಡಿದ್ದ ಅಂದರೆ ಲೇಖನಿಯಲ್ಲಿ ಇಳಿದು ಬಿಡುತ್ತದೆ. ಅದರ ಶಕ್ತಿನೇ ಅದು. ನಮ್ಮ ಬುದ್ಧಿಯಲ್ಲಿ ಏನಿದೆ, ಎಷ್ಟು ಹೇಳಬಾರದು ಅಂತಿದ್ದೆ, ಆದರೂ ಯಾವುದೋ ಮೂಲೆಯಲ್ಲಿ ಬಂದ್ಬಿಟ್ಟಿದೆ ಅಂತಂತೆ. ಬರವಣಿಗೆಯಲ್ಲೋ ಮಾತಿನಲ್ಲೋ ಇವನು ಬುದ್ಧಿ ಕೊಳಕಿತ್ತು ಅಂತಂದರೆ, ಸ್ವಲ್ಪ ಎಲ್ಲಾನು ಕೆಟ್ಟಿದ್ರೆ ಅದು ಬಂದ್ಬಿಡುತ್ತೆ. ಮೊದಲು ಆ ಗುಣ ಇರಬಾರ್ದು, ಬುದ್ಧಿ ಕೆಟ್ಟಿರಬಾರ್ದು. ಅಷ್ಟೇ ಯಾಕೆ, ಸಾಧಾರಣವಾಗಿ ಈ ಪದಾರ್ಥಗಳು ಕೆಡ್ತಾವಲ್ಲ, ದೊಡ್ಡ ದೊಡ್ಡ ಕೆರೆಗಳನ್ನು ನದಿಗಳನ್ನು ಎಲ್ಲ ಕೆಡಿಸ್ತಾ ಇದ್ದಾರಲ್ಲ, ಅದು ಪ್ರಕೃತಿ ತಾನಾಗೆ ಕೆಟ್ಟಿದ್ದೇನದು? ತಾನಾಗೆ ಕೆಡ್ತಾ ಇರೋದಲ್ಲ, ಕೊಳಕ ನೀರನ್ನು ನಿರ್ಮಾಣ ಮಾಡಿ ತೊಗೊಂಡು ಹೋಗಿ ಅದಕ್ಕೆ ಬಿಡೋದು. ಯಾಕೆ? ಅದು ಕೆಡಲಿಕ್ಕೇನು ಕಾರಣ? ಅದನ್ನು ಕೆಡಿಸ್ತಾ ಇರುವವರ ಬುದ್ಧಿ ಕೆಟ್ಟಿದೆ. ಏನಾದರೆ ಏನಾಗುತ್ತೆ, ಇದು ಎಷ್ಟು ಕಾಲ, ಯಾರ್ಯಾರಿಗೆ ತೊಂದರೆ ಆಗುತ್ತೆ,
ಮುಂದೆ ಎಲ್ಲಿ ತನಕ ಬೆಳಿಬಹುದು, ಯಾವುದು ಸರಿಯಾಗಿ ಬುದ್ಧಿ ಇಲ್ಲ. ಸ್ವಾರ್ಥಿಯಾಗಿ ತಾನು ಬದುಕಿದರೆ ಸಾಕು, ತಂದೇನೋ ಒಂದಿದೆ ಅದು ನಡೆದರೆ ಸಾಕು ಅನ್ನುವ ಆ ಕುಬುದ್ಧಿಯಿಂದಾಗಿ ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದಾನೆ. ಅಂದರೆ ಬುದ್ಧಿ ಮೊದಲು ಕೆಟ್ಟರೆ ಸುತ್ತಮುತ್ತಲ ವಾತಾವರಣನೂ ಕೆಡುತ್ತೆ. ಕೆಲವೆಲ್ಲ ಏರಿಯಾ ಕೆಟ್ಟ ಕೊಳತ ನಾರ್ತಾ ಇರುತ್ತಲ್ಲ, ನಾವು ಕಾಲು ಇಡ್ಲಿಕ್ಕೂ ಆಗಲ್ಲ. ಕಾರಣ ಅಲ್ಲಿರುವವರು ಬುದ್ಧಿ ಕೆಟ್ಟಿರುತ್ತೆ. ಬುದ್ಧಿ ಎಷ್ಟು ಕೆಡುತ್ತೋ ಸುತ್ತಮುತ್ತಲು ಎಲ್ಲ ಕೆಡುತ್ತೆ. ಅದಕ್ಕೆ ದೊಡ್ಡವರು ನಮ್ಮನ್ನು ಏನಂತ ಕೇಳ್ಕೊಳ್ರಿ ಅಂದರು, ನಮ್ಮನ್ನು ಇನ್ನೇನು ಕೇಳಲಿಕ್ಕೆ ಹೇಳ್ಕೊಡ್ಲಿಲ್ಲ. ಧಿಯೋ ಯೋನ ಪ್ರಚೋದಯಾತ್, ದೇವರಲ್ಲಿ ಇನ್ನೇನು ಕೇಳ್ಕೊಳ್ಬೇಡ್ರಿ, ನಮಗೆ ಒಳ್ಳೆ ಬುದ್ಧಿ ಕೊಡು ಅಷ್ಟೇ. ಯಾಕ್ರಿ ದೊಡ್ಡವರಾದ್ಮೇಲಲ್ಲ, ಮಕ್ಕಳಿಗೆ ಹಿಂದೆ ಹೇಳ್ಕೊಡ್ತಾ ಇದ್ರು. ಈಗ ಅವೆಲ್ಲ ಯಾರು ಹೇಳ್ಕೊಡ್ತಾರೆ? ಈಗ ಇವು ಬೇಬಿ ಸಿಟ್ಟಿಂಗ್ ಹಾಕ್ಬಿಟ್ಟಿರ್ತಾರೆ, ಅವೆಲ್ಲ ಹೇಳ್ಕೊಡೋ ಪ್ರಸಂಗ ಇಲ್ಲ. ಮೊದಲೇನು ಹೇಳ್ಕೊಡ್ತಾ ಇದ್ರು? ಮಕ್ಕಳಿಗೆ ಸ್ನಾನಗೀನ ಮಾಡಿಸಿ ಚೆನ್ನಾಗಿ ಅಲಂಕಾರ ಮಾಡಿ ಗುಬ್ಬಿ ಚಂದನ ಎಲ್ಲ ಹಚ್ಚಿ, ಆಮೇಲೆ ಅವನಿಗೆ ಏನಂತ ಕಳಿಸ್ಬೇಕು, ದೇವ್ರು ನಮಸ್ಕಾರ ಮಾಡಿ, ದೇವ್ರ ಹತ್ರ ಕೇಳ್ಕೊಳ್ತೀಯಾ, ಮಾಮಿ ಹತ್ರ ಕೇಳ್ಕೊ, ಏನಂತ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ರಕ್ಷಣೆ ಮಾಡಪ್ಪ ಅಂತ ಕೇಳ್ಕೊ ಹೇಳ್ತಾರೆ. ಇವಾಗ ಇನ್ಯಾವುದೂ ಅಲ್ಲ, ನಮಗೆ ಬೇಕಾದದ್ದೇ ಇದೊಂದು ಜನ್ಮಕ್ಕಲ್ಲ, ಜನ್ಮ ಜನ್ಮಾಂತರ ತನಕ ನಮ್ಮನ್ನು ರಕ್ಷಣೆ ಮಾಡೋದೇನೆ ಒಳ್ಳೆಯ ಬುದ್ಧಿ. ಧಿಯೋ ಯೋನ ಪ್ರಚೋದಯಾತ್, ಆ ಬುದ್ಧಿ ಯಾವಾಗಲೂ ಶುದ್ಧ ಇರಬೇಕು. ಅದಿತ್ತು ಅಂತಂದರೆ ಮುಂದಿಂದೆಲ್ಲ ಸರಿ ತೂಗತ್ತೆ.